ಬಳ್ಳಾರಿ ಯಾವತ್ತಿದ್ರೂ ಕಾಂಗ್ರೆಸ್ ಭದ್ರಕೋಟೆ. ಅದ್ರ ಜೊತೆಯಾಗಿ 5 ಮಂದಿ ಶಾಸಕರು ಗೆದ್ದಿದ್ದೀವಿ. ಯಾರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ CM ಅವ್ರನ್ನಾಗಿರ್ಬೋದು, ನಮ್ಮ ಹೈಕಮಾಂಡ್ ಆಗಿರ್ಬೋದು ಒಂದು ಮನವಿಯನ್ನು ಮಾಡಿಕೊಂಡು ತಾವು ಹೈಕಮಾಂಡ್ ಅವರು, CM ಅವರು 5 ಜನ ಶಾಸಕರಲ್ಲಿ ಎಲ್ಲರೂ ಅಣ್ಣ ತಮ್ಮರಿದ್ದಂಗೆ ಇದೀವಿ. 5 ಜನ ಶಾಸಕರಲ್ಲಿ ಯಾರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಮಗೆ ನಮ್ಮ ಜಿಲ್ಲೆಗೆ ಪಕ್ಷಕ್ಕಾಗಿರ್ಬೋದು ಮತ್ತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿರ್ಬೋದು ಬಹಳ ಅನುಕೂಲತೆ ಆಗುತ್ತಂತೇಳಿ ನಾವೊಂದು ಮನವಿಯನ್ನು ಮಾಡ್ಕೋಬೇಕಂತೇಳಿ ಬಂದಿದ್ವಿ. ಜನತೆಯ ಪರವಾಗಿ ಮತ್ತೆ ಜಿಲ್ಲೆಯ ಜನತೆ ಎಲ್ಲರೂ ಕೂಡ ಅಭಿಪ್ರಾಯ ಒಂದೇ. ಇವತ್ತು ಯಾರಿಗೆ ಕೊಟ್ಟರು ಕೂಡ ಓಕೆ, ಅದು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಜನಗಳ ಆಸೆ ಏನಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು AICC ಅಧ್ಯಕ್ಷರಿಗೆ ಮತ್ತೆ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ, DCM ಅವರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ವೇಣುಗೋಪಾಲ್ ಸಾರ್ ಅವರಿಗೆ ಮನವಿ ಮಾಡೋಕೆ ಬಂದಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಕೊಟ್ಟರು ಕೂಡ ಪರವಾಗಿಲ್ಲ, ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕಂತ ನಮ್ಮ ಬೇಡಿಕೆ. ಯಾಕಂದ್ರೆ ಮುಂದೆ ಬರೋಂಥ ದಿನಗಳಲ್ಲಿ 2028-29 ಚುನಾವಣೆ ದೃಷ್ಟಿಯಿಂದ ಇವತ್ತು ಬಳ್ಳಾರಿ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಅವಕಾಶ ಕೊಟ್ಟರೆ ಮುಂದೆ ಕೂಡ 2 ಜಿಲ್ಲೆಗೆ ಅನುಕೂಲ ಆಗ್ತೈತೆ. ಅದೇ ರೀತಿ ಹೊಸ ಬದಲಾವಣೆ ಪ್ರಾರಂಭ ಆಗೋ ನಿಟ್ಟಿನಲ್ಲಿ ಇವತ್ತು 2 ಜಿಲ್ಲೆಗಳಿದೆ. ಹಂಗಾಗಿ ನನಗೆ ಸಂಪೂರ್ಣವಾಗಿ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. 100% ಈ ಸತಿ ಬಳ್ಳಾರಿ ಜಿಲ್ಲೆ ಒಂದು ಸಚಿವ ಸ್ಥಾನ ಕೊಡ್ತಾರಂತ ನಂಬಿಕೆ ಇದೆ. ಆ ವಿಶ್ವಾಸದಿಂದ ನಾವು ಬಂದಿದ್ವಿ, ಹೈಕಮಾಂಡ್ಗೆ ಮನವಿ ಮಾಡಿದ್ವಿ, ಅವರು ಸ್ಪಂದಿಸ್ತಾರಂತ ನಾನು ಭಾವಿಸ್ತೀನಿ.